ಎಲ್ಲರಿಗೂ ನಮಸ್ಕಾರ. ಕರ್ನಾಟಕ ಸರ್ಕಾರ ಕಾಲೇಜು ಶಿಕ್ಷಣ ಹಾಗೂ ತಾಂತ್ರಿಕ ಇಲಾಖೆ ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಾದಾಮಿ. ನನ್ನ ಹೆಸರು ಇರ್ಫಾನ್ ಬಾಷಾ. ನಾನು ಸರ್ಕಾರಿ ಪ್ರಥಮ ದರ್ಜೆ ಕಾಲೇಜು ಬಾದಾಮಿಯಲ್ಲಿ ವಾಣಿಜ್ಯ ಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕನಾಗಿ ಕಾರ್ಯನಿರ್ವಹಿಸುತ್ತಾ ಇದ್ದೇನೆ. ಸೊ ಡಿಜಿಟಲ್ ಲರ್ನಿಂಗಿನ ಅಡಿಯಲ್ಲಿ ಇವತ್ತು ನಾನು ಇಂಟ್ರೊಡಕ್ಷನ್ ಟು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಬಗ್ಗೆ ಒಂದಿಷ್ಟು ಮಾತುಗಳನ್ನು ಆಡಬೇಕು ಅಂತ ಇಚ್ಛೆ ಪಡ್ತಾ ಇದ್ದೇನೆ. ಸೊ ಫೈನಾನ್ಸ್ ಅನ್ನುವಂಥದ್ದು ಏನು, ಫೈನಾನ್ಸ್ ಅಂದರೆ ಏನು, ಮೊದಲು ನಾವು ಫೈನಾನ್ಸ್ ಮತ್ತು ಮ್ಯಾನೇಜ್ಮೆಂಟ್ ಟರ್ಮಿನಾಲಜಿನ ಸಪ್ರೇಟಾಗಿ ನೋಡೋಣ. ಸೊ ಫೈನಾನ್ಸ್ is nothing but it is the basic requirement or blood for the business organization to make a business oriented aspects or transaction. ನಾವು ಬಿಸ್ನೆಸ್ ಕಾನ್ಸೆಪ್ಟ್ಸನ್ನು ನಾವು ಪ್ರಾರಂಭ ಮಾಡಬೇಕು ಅಂತ ಹೇಳಿದ್ರೆ, ಬಿಸ್ನೆಸ್ ಟ್ರಾನ್ಸಾಕ್ಷನ್ನ ಮಾಡಬೇಕು ಅಂತ ಹೇಳಿದ್ರೆ ನಮಗೆ ಫೈನಾನ್ಸು ಬ್ಲಡ್ ಆಗಿ ಕೆಲಸ ಮಾಡುತ್ತೆ. ಹೇಗೆ ಹಾರ್ಟ್ ಮತ್ತು ಬ್ಲಡ್ ಇಲ್ದಲೇ ಒಬ್ಬ ಮನುಷ್ಯ ಬದುಕಲಿಕ್ಕೆ ಆಗೋದಿಲ್ವೋ ಹಾಗೆ ಫೈನಾನ್ಸ್ ಇಲ್ದಲೇ ಬಿಸ್ನೆಸ್ನ ನಾವು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಸೊ ಇದು ಫೈನಾನ್ಸ್. ದೆನ್ ಮ್ಯಾನೇಜ್ಮೆಂಟ್ ಅಂದರೆ ಏನು? ಬೇಸಿಕ್ಕಾಗಿ ಮ್ಯಾನೇಜ್ಮೆಂಟ್ ಇಸ್ ದ ಪ್ರಾಸೆಸ್ ಆಫ್ ಗೆಟಿಂಗ್ ದ ಥಿಂಗ್ಸ್ ಡನ್ ಥ್ರೂ ಅದರ್ಸ್, ಅಥವಾ ಪ್ಲಾನಿಂಗ್, ಆರ್ಗನೈಸಿಂಗ್, ಡೈರೆಕ್ಟಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಪ್ರಾಸೆಸ್ಸನ್ನು ನಾವೇನಂತ ಹೇಳ್ತೀವಿ, ಟುಗೆದರ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸೊ ಇಲ್ಲಿ ನಾವು ಫೈನಾನ್ಸ್ ಮತ್ತು ಮ್ಯಾನೇಜ್ಮೆಂಟನ್ನು ಕೂಡಿಸಿದಾಗ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಆಗುತ್ತೆ. ಸೊ ದೇರ್ ಫಾರ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಹೇಳಿದ್ರೆ ಇಟ್ ಈಸ್ ದ ಆಕ್ಟಿವಿಟಿ ವೇರ್ ಇಟ್ ಈಸ್ ಕನ್ಸರ್ನ್ಡ್ ವಿತ್ ದ ರೈಸಿಂಗ್ ಆಫ್ ದಿ ಫಂಡ್ಸ್ ಆ್ಯಂಡ್ ದ ರೈಸ್ಡ್ ಫಂಡ್ಸ್ ಆರ್ ಯುಟಿಲೈಸ್ಡ್ ಈಕ್ವಲಿ ಆ್ಯಂಡ್ ಪ್ರಾಪರ್ಲಿ ಫಾರ್ ದ ಪರ್ಪಸ್ ಆಫ್ ದಿ ಅರ್ನಿಂಗ್ ಪ್ರಾಫಿಟ್ ಟು ದ ಬಿಸ್ನೆಸ್ ಆರ್ಗನೈಸೇಷನ್ ಆರ್ ಎನಿ ಕಂಪನಿ. ಯಾವುದೇ ಒಂದು ಬಿಸ್ನೆಸ್ ಆರ್ಗನೈಸೇಷನ್ ಅಥವಾ ಕಂಪನಿನ ನಡೆಸಬೇಕು ಅಂತ ಹೇಳಿದ್ರೆ ಮೊದಲು ನಾವು ಫೈನಾನ್ಸನ್ನು ರೈಸ್ ಮಾಡಬೇಕಾಗತ್ತೆ. ರೈಸ್ ಮಾಡಿರುವಂಥ ಫೈನಾನ್ಸನ್ನು ನಾವೇನು ಮಾಡಬೇಕಾಗುತ್ತೆ ಅಂತ ಹೇಳಿದ್ರೆ ಅದನ್ನು ಪ್ರಾಪರ್ ವೇನಲ್ಲಿ ನಾವು ಅದನ್ನು ಡಿಸ್ಟ್ರಿಬ್ಯೂಟ್ ಮಾಡಬೇಕಾಗುತ್ತೆ, ಅಥವಾ ಅಲೋಕೇಟ್ ಮಾಡಬೇಕಾಗುತ್ತೆ, ಅಥವಾ ಅದನ್ನು ಖರ್ಚು ಮಾಡಬೇಕಾಗುತ್ತೆ. ಇದಕ್ಕೆ ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಹೇಳ್ತೀವಿ. ಸಮ್ ಇನ್ ಅದರ್ ವೇಸ್ ಹೇಳಬೇಕು ಅಂತ ಹೇಳಿದ್ರೆ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಈಸ್ ನಥಿಂಗ್ ಬಟ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಇಸ್ ದ ಪ್ರಾಸೆಸ್ ಆಫ್ ಪ್ಲಾನಿಂಗ್, ಆರ್ಗನೈಸಿಂಗ್ ಆ್ಯಂಡ್ ಕಂಟ್ರೋಲಿಂಗ್ ಆಫ್ ದಿ ಫಂಡ್ಸ್ ವಿದಿನ್ ದ ಆರ್ಗನೈಸೇಷನ್. ನಮ್ಮ ಆರ್ಗನೈಸೇಷನಲ್ಲಿ ಎಷ್ಟು ಅಚ್ಚುಕಟ್ಟಾಗಿ ನಾವು ಅದನ್ನು ಕಂಟ್ರೋಲ್ ಮಾಡೋಕ್ಕೆ ಸಾಧ್ಯ ಆಗುತ್ತೋ ಅದನ್ನು ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂತ ಸಹ ಕರಿತೀವಿ. ಸೊ ಹಾಗಾದರೆ ಮೂರು ಆಸ್ಪೆಕ್ಟ್ಸನ್ನು ನಾವು ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟಲ್ಲಿ ನೋಡ್ಬೋದು. ಒಂದು ಫೈನಾನ್ಷಿಯಲ್ ಪ್ಲಾನಿಂಗ್, ಎರಡನೇದು ಫೈನಾನ್ಷಿಯಲ್ ಕಂಟ್ರೋಲ್, ಮೂರನೇದು ಫೈನಾನ್ಷಿಯಲ್ ಡಿಸಿಷನ್. ಸೊ ಫೈನಾನ್ಷಿಯಲ್ ಪ್ಲಾನಿಂಗ್ ಅಂದರೆ ಏನು? ಫಸ್ಟ್ ನಾವು ಫೈನಾನ್ಸನ್ನು ಯಾವ್ಯಾವ ಸೋರ್ಸಸ್ಸಿಂದ ತೆಗಿಬೋದು, ಎಷ್ಟು ಫೈನಾನ್ಸ್ ನಮಗೆ ಬೇಕಾಗುತ್ತೆ, ವಾಟ್ ಈಸ್ ದ ಕ್ಯಾಪಿಟಲ್ ರಿಕ್ವೈರ್ಡ್, ವಾಟ್ ಈಸ್ ದ ಅಮೌಂಟ್ ಆಫ್ ಫೈನಾನ್ಸ್ ರಿಕ್ವೈರ್ಡ್ ಟು ರನ್ ಎ ಪರ್ಟಿಕ್ಯುಲರ್ ಬಿಸ್ನೆಸ್, ಇದನ್ನು ನಾವು ಫೈನಾನ್ಷಿಯಲ್ ಪ್ಲಾನಿಂಗ್ ಅಂತ ಹೇಳ್ತೀವಿ. ನಂತರ ಬರುವಂಥದ್ದು ಫೈನಾನ್ಷಿಯಲ್ ಕಂಟ್ರೋಲ್. ನಾವು ಈಗ ಕ್ಯಾಪಿಟಲನ್ನು ಮಾರ್ಕೆಟಲ್ಲಿ ರೈಸ್ ಮಾಡಿದ್ದೀವಿ, ಹಾಗಾದರೆ ಅದನ್ನು ಯಾವ ಮೂಲಕದಿಂದ ನಾವು ರೈಸ್ ಮಾಡ್ಬೋದು? ನೀವು ಶೇರ್ಸನ್ನ ಸೇಲ್ ಮಾಡೋದ್ರಿಂದ ರೈಸ್ ಮಾಡ್ಬೋದು, ನೀವು ಪಬ್ಲಿಕ್ ಬ್ಯಾಂಕ್ ಅಥವಾ ಪ್ರೈವೇಟ್ ಬ್ಯಾಂಕಿಂದ ಫಂಡ್ಸನ್ನ ಲೋನನ್ನು ತೆಗಿಬೋದು, ಅಥವಾ ನೀವು ಡಿಬೆಂಚರ್ಸ್ ಮೂಲಕನೂ ತೆಗಿಬೋದು. ಸೊ ಫೈನಾನ್ಸನ್ನು ನೀವು ರೈಸ್ ಮಾಡಿರುವಂಥ ಕ್ಯಾಪಿಟಲ್ ಅಥವಾ ಫೈನಾನ್ಸನ್ನು ನೀವು ಯಾವ ವೇನಲ್ಲಿ ಯುಟಿಲೈಸ್ ಮಾಡ್ತಾ ಇದ್ದೀರಾ, ಸೊ ಅದನ್ನು ಹೇಗೆ ಕಂಟ್ರೋಲ್ ಮಾಡ್ತೀರಾ, ಅದನ್ನು ನೀವು ಫಿಕ್ಸ್ಡ್ ಅಸೆಟ್ಸಲ್ಲಿ ಇನ್ವೆಸ್ಟ್ ಮಾಡ್ತೀರೋ ಅಥವಾ ಕರೆಂಟ್ ಅಸೆಟ್ಸಲ್ಲಿ ಇನ್ವೆಸ್ಟ್ ಮಾಡ್ತೀರೋ, ಈ ರೀತಿಯಾಗಿ ನಾವು ಪ್ರಾಪರ್ ಆದ ಒಂದು ಯುಟಿಲೈಸೇಷನ್ ಆಸ್ಪೆಕ್ಟ್ಸನ್ನು ಮೈಂಡಲ್ಲಿ ಇಟ್ಕೊಂಡಿರ್ತೀವಿ. ಇದಕ್ಕೆ ನಾವೇನಂತ ಹೇಳ್ತೀವಿ? ಫೈನಾನ್ಷಿಯಲ್ ಕಂಟ್ರೋಲ್ ಅಂತ ಹೇಳ್ತೀವಿ. ಮೂರನೇದು ಫೈನಾನ್ಷಿಯಲ್ ಡಿಸಿಷನ್ ಅಥವಾ ಫಿನಾನ್ಸ್ ಡಿಸಿಷನ್ ಅಂತ ಹೇಳ್ತೀವಿ. ಡಿಸಿಷನ್ ಅಂದರೆ ನಾವು ರೈಸ್ ಮಾಡಿರೋಂಥ ಕ್ಯಾಪಿಟಲನ್ನು ಎಲ್ಲೆಲ್ಲಿ ಇನ್ವೆಸ್ಟ್ ಮಾಡಬೇಕು, ಹೇಗೆ ಇನ್ವೆಸ್ಟ್ ಮಾಡಬೇಕು ಅಂತ ಹೇಳಿ. ಇಟ್ ಮೇ ಬಿ ಥ್ರೂ ನಾವೀಗ ಫೈನಾನ್ಸನ್ನು ರೈಸ್ ಮಾಡೋ ಅಂಥ ಕಾನ್ಸೆಪ್ಟನ್ನು ತೊಗೊಂಡ್ರೆ ಫೈನಾನ್ಸ್ ಯಾವ ರೀತಿ ರೈಸ್ ಆಗುತ್ತೆ ಅಂತ ಹೇಳಿದ್ರೆ, ನಾವು ಸೇಲ್ ಆಫ್ ಶೇರ್ಸ್ ಮಾಡೋದ್ರಿಂದ, ಅಥವಾ ಪಬ್ಲಿಕ್ ಅಥವಾ ಪ್ರೈವೇಟ್ ಬ್ಯಾಂಕ್ಗಳಿಂದ, ಅಥವಾ ಯಾವುದೇ ಒಂದು ಫೈನಾನ್ಷಿಯಲ್ ಇಂಟರ್ಮೀಡಿಯರಿಯಿಂದ ನಾವು ಫಂಡ್ಸನ್ನು ಎತ್ತಿದಾಗ ಅಥವಾ ಲೋನನ್ನು ತೆಗೆದಾಗ ನಮಗೇನಾಗುತ್ತೆ? ಸೊ ಫೈನಾನ್ಸನ್ನು ನಾವು ರೈಸ್ ಮಾಡ್ಬೋದು. ಅದೇ ಇನ್ವೆಸ್ಟ್ ಮಾಡೋದು ಹೇಗೆ, ಯಾವ್ಯಾವ ರೀತಿ ಇನ್ವೆಸ್ಟ್ ಮಾಡ್ಬೋದು? ನಾವು ವಿದಿನ್ 1 ಇಯರ್ ನಮಗೆ ಫೈನಾನ್ಸ್ ನಮ್ಮ ಇನ್ವೆಸ್ಟ್ಮೆಂಟ್ ಬ್ಯಾಕ್ ಬೇಕು ಅಂತ ಹೇಳಿದ್ರೆ ನಾವು ಕರೆಂಟ್ ಅಸೆಟ್ಸಲ್ಲಿ ಮತ್ತು ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿದ್ರೆ ನಾವೇನು ಮಾಡ್ತೀವಿ? ಅದನ್ನು ಶಾರ್ಟ್ ಪೀರಿಯಡ್ ಇನ್ವೆಸ್ಟ್ಮೆಂಟ್ ಅಂತ ಹೇಳ್ತೀವಿ. ಲಾಂಗ್ ಟರ್ಮ್ ಪೀರಿಯಡ್ ಅಂತ ಹೇಳಿದ್ರೆ ಕ್ಯಾಪಿಟಲ್ ಬಜೆಟಿಂಗ್ ಅಂತ ಹೇಳ್ತೀವಿ. ಸೊ ಇಲ್ಲಿ ಫಿಕ್ಸ್ಡ್ ಅಸೆಟ್ಸಲ್ಲಿ ಇನ್ವೆಸ್ಟ್ ಮಾಡೋದಕ್ಕೆ ನಾವು ಕ್ಯಾಪಿಟಲ್ ಬಜೆಟಿಂಗ್ ಅಂತ ಹೇಳ್ತೀವಿ. ಇದಕ್ಕೆ ನಾವು ಫೈನಾನ್ಷಿಯಲ್ ಡಿಸಿಷನ್ ಅಂತ ಹೇಳ್ತೀವಿ. ಸೊ ಈ ಮೂರು ಕಾನ್ಸೆಪ್ಟ್ಸನ್ನು ನಾವು ಕರೆಕ್ಟಾಗಿ ತಿಳ್ಕೊಂಡಾಗ ನಮಗೇನು ಗೊತ್ತಾಗುತ್ತೆ? ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಅಂದರೆ ಏನು? ಒಂದು, ಪ್ರಾಪರ್ ಆದ ಕ್ಯಾಶನ್ನು ಮೇಂಟೈನ್ ಮಾಡುವಂಥದ್ದು. ಎರಡನೇದು, ರೇಟ್ ಆಫ್ ಇನ್ವೆಸ್ಟ್ಮೆಂಟ್ ಅಥವಾ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ನಮಗೆ ಕರೆಕ್ಟಾಗಿ ಯಾರು ಶೇರ್ ಹೋಲ್ಡರ್ಸ್ ಇರ್ತಾರೋ ಅವರಿಗೆ ರಿಟರ್ನ್ ಆನ್ ಇನ್ವೆಸ್ಟ್ಮೆಂಟ್ ಕರೆಕ್ಟಾಗಿ ಹೋಗುವಂಥದ್ದು. ಆಮೇಲೆ ಪ್ರಾಫಿಟನ್ನು ಮ್ಯಾಕ್ಸಿಮೈಸ್ ಮಾಡೋದು. ದೇರ್ ಆರ್ 2 ಮೇನ್ ಆಬ್ಜೆಕ್ಟಿವ್ಸ್ ಅಂಡರ್ ಫಿನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಒನ್ ಈಸ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್, another one is wealth maximization. So now let us go one by one. First one is profit maximization. How we used to maximize our profit?
ಸೊ ಇಲ್ಲಿ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್ ಅಂತ ಹೇಳಿದ್ರೆ ಒಂದು ಆರ್ಗನೈಸೇಷನಲ್ಲಿ ಇನ್ವೆಸ್ಟ್ಮೆಂಟ್ ಆಗಿರುವಂತಹ ಅಮೌಂಟನ್ನು ಇನ್ವೆಸ್ಟ್ ಮಾಡಿರುವಂತಹ ಅಮೌಂಟನ್ನು ನಾವು ಬಿಸ್ನೆಸ್ಸಲ್ಲಿ ಇನ್ವೆಸ್ಟ್ಮೆಂಟ್ ಮಾಡಿರ್ತೀವಿ, ಯಾವುದೋ ಒಂದು ರೀತಿಯಾದಂತಹ ವೇ ಮೂಲಕ ನಾವೇನು ಮಾಡ್ತೀವಿ ಪ್ರಾಫಿಟನ್ನು ತೆಗಿಲಿಕ್ಕೆ ಟ್ರೈ ಮಾಡ್ತೀವಿ. ಸೊ ಈ ಪ್ರಾಫಿಟನ್ನು ನಮ್ಮ ರೇಟ್ ಏನಿರುತ್ತೆ, ಕಾಸ್ಟ್ ಕಡಿಮೆ ಇರಬೇಕು, ಪ್ರಾಫಿಟ್ ಜಾಸ್ತಿ ಇರಬೇಕು. ಈ ಒಂದು ಗಣನೆಯನ್ನು ತಲೆಗೆ ಇಟ್ಕೊಂಡು ನಾವೇನು ಮಾಡ್ತಾ ಇರ್ತೀವಿ, ಪ್ರಾಫಿಟನ್ನು ರೈಸ್ ಮಾಡುವಂತಹ ಒಂದು ಆಬ್ಜೆಕ್ಟಿವ್ನ ಇಟ್ಕೊಂಡು ಇನ್ವೆಸ್ಟ್ಮೆಂಟನ್ನು ಮಾಡಿರ್ತೀವಿ. ದಿಸ್ ಈಸ್ ಪ್ರಾಫಿಟ್ ಮ್ಯಾಕ್ಸಿಮೈಸೇಷನ್. ನಾವು ಎಷ್ಟು ಚೆನ್ನಾಗಿ ಫೈನಾನ್ಸನ್ನು ಮೇಂಟೈನ್ ಮಾಡ್ತೀವೋ ಅಷ್ಟು ಬೇಗ ನಮಗೆ ಪ್ರಾಫಿಟ್ ಬರುತ್ತೆ. ನಾವು ಚೆನ್ನಾಗಿ ಫೈನಾನ್ಸನ್ನು ಮೇಂಟೈನ್ ಮಾಡಲಿಲ್ಲ ಅಥವಾ ಒಬ್ಬ ಫೈನಾನ್ಸ್ ಮ್ಯಾನೇಜರು ಫೈನಾನ್ಸನ್ನು ಮೇಂಟೈನ್ ಮಾಡಲಿಲ್ಲ ಅಂತ ಹೇಳಿದ್ರೆ ಅಲ್ಲಿ ನಮಗೆ ವೈಸ್ ವರ್ಸ ಸಿಚುವೇಶನ್, ಅಂದರೆ ನಮಗೆ ಪ್ರಾಫಿಟ್ ಬರೋದಿಲ್ಲ, ಅದ್ರ ಬದಲಾಗಿ ಲಾಸ್ ಆಗುತ್ತೆ ಅಂತ ಹೇಳಿ. ಎರಡನೇದು ವೆಲ್ತ್ ಮ್ಯಾಕ್ಸಿಮೈಸೇಷನ್. ವೆಲ್ತ್ ಅಂತಲೇ ಏನು, ಇಲ್ಲಿ ಶೇರ್ ಹೋಲ್ಡರ್ಸಿನ ವೆಲ್ತನ್ನು ಜಾಸ್ತಿ ಮಾಡುವಂಥದ್ದಕ್ಕೆ ನಾವು ವೆಲ್ತ್ ಮ್ಯಾಕ್ಸಿಮೈಸೇಷನ್ ಅಂತ ಹೇಳ್ತೀವಿ. ಸೊ ವೆಲ್ತ್ ಮ್ಯಾಕ್ಸಿಮೈಸೇಷನಲ್ಲಿ ನಾವು ಡಿವಿಡೆಂಡನ್ನು ಕೊಡುವಂಥದ್ದು, ಅಲ್ಲಿಗೆ ಅಟ್ಮೋಸ್ಟ್ ಫೇತ್ ಆಗಿ ನಾವೇನು ಮಾಡಿರಬೇಕು ಅಂತ ಹೇಳಿದ್ರೆ ನಮ್ಮ ಕಂಪನಿನಲ್ಲಿ ಅಥವಾ ನಮ್ಮ ಆರ್ಗನೈಸೇಷನಲ್ಲಿ ಇರುವಂತಹ ಶೇರ್ ಹೋಲ್ಡರ್ಸಿಗೆ ಆದಷ್ಟು ಅವರ ಪ್ರಾಫಿಟ್, ಅವರ ಡಿವಿಡೆಂಡ್ ಜಾಸ್ತಿ ಆಗಬೇಕು ಅನ್ನೋವಂಥದ್ದು ಒಂದು ನಿಟ್ಟಿನಲ್ಲಿ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ಕೆಲಸ ಮಾಡುತ್ತೆ. ಸೊ ದೇರ್ ಆರ್ 2 objectives of financial management, mainly 2, but we have certain other objectives, but we concentrate on 2 objectives. One is wealth maximization, another one is profit maximization. Now the functions of the finance management, there are plenty of functions performed by financial manager. One is executive function, another one is routine function. So executive functions ಅಲ್ಲಿ ನಾವು ಏನಂತ ಹೇಳ್ಬೋದು ಅಂತ ಹೇಳಿದ್ರೆ ಪ್ರಾಪರ್ ಆಗಿ ಇನ್ವೆಸ್ಟ್ ಮಾಡುವಂಥದ್ದು, ಆಮೇಲೆ ರಿಸರ್ವ್ಸ್ ಅನ್ನು ಮೇಂಟೈನ್ ಮಾಡುವಂಥದ್ದು, ನಂತರ ಪ್ರಾಪರ್ ಫಿಕ್ಸ್ಡ್ ಅಸೆಟ್ಸ್ ಅಥವಾ ಕರೆಂಟ್ ಅಸೆಟ್ಸ್ ಅಲ್ಲಿ ನಾವು ಇನ್ವೆಸ್ಟ್ ಮಾಡುವಂಥ ಪ್ಲಾನ್ಸ್ ಅನ್ನ ಸ್ಟ್ರಾಟಜೀಸ್ ಅನ್ನ ಮಾಡುವಂಥದ್ದಾಗಿರ್ಬೋದು, ಅಥವಾ ಸರ್ವೈವಲ್ ಸ್ಟ್ರಾಟಜೀಸ್ ಅನ್ನ ಮಾಡುವಂಥದ್ದಾಗಿರ್ಬೋದು, ಅಥವಾ ಇಶ್ಯೂ ಆಫ್ ಶೇರ್ಸ್ ಅನ್ನು ಮಾಡುವಂಥಾಗಿರ್ಬೋದು. ಇದನ್ನು ನಾವು ಎಕ್ಸಿಕ್ಯೂಟಿವ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಸೊ ರುಟೀನ್ ಫಂಕ್ಷನಿಗೆ ಬಂದಾಗ ನಮ್ಮ ಕ್ಯಾಶ್ ಬ್ಯಾಲೆನ್ಸ್ನ ಪ್ರಾಪರಾಗಿ ಮೇಂಟೈನ್ ಮಾಡೋದು, ನಮ್ಮ ಬ್ಯಾಂಕ್ ಅಕೌಂಟ್ಸ್ ಅಥವಾ ಬ್ಯಾಲೆನ್ಸನ್ನ ಸೇಫ್ ಗಾರ್ಡ್ ಮಾಡುವಂಥದ್ದು, ಓವರ್ ಆಲ್ ನಮ್ಮಲ್ಲಿ ಇರುವಂಥ ಎಂಪ್ಲಾಯೀಸ್ಗೆ ಪ್ರಾಪರ್ ಆದ ಸ್ಯಾಲ್ರಿನ ಕೊಡುವಂಥದ್ದು, ಆಮೇಲೆ ಆ ಫೈನಾನ್ಸ್ನ ಸ್ಯಾಲ್ರಿ ಮೇಂಟೈನ್ ಮಾಡುವಷ್ಟು ಫೈನಾನ್ಸ್ನ ನಾವು ವರ್ಕಿಂಗ್ ಕ್ಯಾಪಿಟಲ್ ಮ್ಯಾನೇಜ್ಮೆಂಟನ್ನು ಪ್ರಾಪರ್ ಆಗಿ ಮಾಡುವಂಥದ್ದು, ಇದಕ್ಕೆ ನಾವು ರುಟೀನ್ ಫಂಕ್ಷನ್ಸ್ ಅಂತ ಹೇಳ್ತೀವಿ. ಸೊ ಈ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್ ತನ್ನ ಸ್ಕೋಪಲ್ಲಿ 5 A's ಕನ್ವರ್ಟ್ ಮಾಡುತ್ತೆ. ಒನ್ ಈಸ್ ಆಂಟಿಸಿಪೇಷನ್, ಸೆಕೆಂಡ್ ಒನ್ ಈಸ್ ಅಲೋಕೇಶನ್, ಥರ್ಡ್ ಒನ್ ಈಸ್ ಅಕ್ವಿಸಿಷನ್, ನಾಲ್ಕನೇದು ಅಸೆಸ್ಮೆಂಟ್, ಮತ್ತು ಇನ್ನೊಂದು ಅಲೋಕೇಶನ್ ಆಫ್ ದಿ ಪ್ರಾಪರ್ ರಿಸೋರ್ಸಸ್ ಅಂತ ಹೇಳ್ಬೋದು. ಸೊ ಆಂಟಿಸಿಪೇಷನ್ ಅಂತ ಹೇಳಿದ್ರೆ 5 A's ಅಲ್ಲಿ ಆಂಟಿಸಿಪೇಷನ್ ಅಂದರೆ ಏನು, ಇಲ್ಲಿ ಆಂಟಿಸಿಪೇಷನ್ ಅಂತ ಹೇಳಿದ್ರೆ ಫಸ್ಟ್ ಒಂದು ಕಂಪನಿಗೆ ಎಷ್ಟು ಫೈನಾನ್ಸ್ ರಿಕ್ವೈರ್ ಆಗುತ್ತೆ, ಒಂದು ಕಂಪನಿ ಅಥವಾ ಆರ್ಗನೈಸೇಷನ್ ನಡಿಬೇಕು ಅಂತ ಹೇಳಿದ್ರೆ ಎಷ್ಟು ಫೈನಾನ್ಸಿನ ನೀಡ್ ಇದೆ ಅನ್ನೋದು, ನೀಡ್ ಆಫ್ ದಿ ಕಂಪನಿ ಏನು ಫೈನಾನ್ಸ್ ಬಗ್ಗೆ ಅಂತ ಹೇಳಿ ಅದಕ್ಕೆ ನಾವು ಆಂಟಿಸಿಪೇಷನ್ ಅಂತ ಹೇಳಿದ್ವಿ. ಆಂಟಿಸಿಪೇಷನ್ ಆದ ತಕ್ಷಣ ಅಕ್ವಿಸಿಷನ್, ಹಾಗಾದರೆ ನಮಗೆ ಇಷ್ಟು ಫೈನಾನ್ಸ್ ಬೇಕಲ್ವಾ, ಈಗ ನಾವು ಆ ಫೈನಾನ್ಸನ್ನು ಹೇಗೆ ಅಕ್ವೈರ್ ಮಾಡುವಂಥದ್ದು, ಥ್ರೂ ಶೇರ್ಸಾ, ಥ್ರೂ ಡಿಬೆಂಚರ್ಸಾ, ಥ್ರೂ ಲೋನ್, ಈ ರೀತಿಯಾದಂಥ ಸೋರ್ಸಸ್ಸನ್ನು ಹುಡುಕ್ತಾ ಹೋಗೋದು. ಅಂದರೆ ಅಕ್ವಿಸಿಷನ್ ಈಸ್ ನಥಿಂಗ್ ಬಟ್ ಸೋರ್ಸಸ್ ಆಫ್ ದಿ ಫೈನಾನ್ಸ್, ಎಲ್ಲೆಲ್ಲಿ ಫೈನಾನ್ಸ್ ಸಿಗುತ್ತೆ ಅಂತ ಹೇಳಿ. ಥರ್ಡ್ ಒನ್ ಈಸ್ ಸಿಕ್ಕಂತಹ ಸೋರ್ಸಸ್ಸನ್ನು ನಾವು ಪ್ರಾಪರ್ ಆಗಿ ಅಲೋಕೇಟನ್ನು ಮಾಡೋದು. ಅಲೋಕೇಶನ್ ಅಂತ ಹೇಳಿದ್ರೆ 2 ರೀತಿ ಅಲೋಕೇಶನ್ ಮಾಡ್ಬೋದು, ಒಂದು ಲಾಂಗ್ ಟರ್ಮ್ ಅಲೋಕೇಶನ್, ಇನ್ನೊಂದು ಶಾರ್ಟ್ ಟರ್ಮ್ ಅಲೋಕೇಶನ್. ಲಾಂಗ್ ಟರ್ಮ್ ಅಲೋಕೇಶನ್ ಅಂದರೆ ಫಿಕ್ಸ್ಡ್ ಅಸೆಟ್ಸಲ್ಲಿ ಇನ್ವೆಸ್ಟ್ ಮಾಡೋದು, ಶಾರ್ಟ್ ಟರ್ಮ್ ಅಲೋಕೇಶನ್ ಅಂದರೆ ಸ್ಟಾಕು ಮತ್ತು ಎಂಪ್ಲಾಯಬಿಲಿಟಿನಲ್ಲಿ ನಾವು ಇನ್ವೆಸ್ಟ್ಮೆಂಟನ್ನು ಮಾಡುವಂಥದ್ದು. ನೆಕ್ಸ್ಟ್ ಅಲೋಕೇಶನ್ ಆದ ನಂತರ ಬರೋದು ಅಪ್ರಾಪ್ರಿಯೇಷನ್. ಅಪ್ರಾಪ್ರಿಯೇಷನ್ ಅಂದರೆ ನಾವು ಏನು ಇನ್ವೆಸ್ಟ್ ಮಾಡಿರ್ತೀವಿ, ಅಲೋಕೇಟ್ ಮಾಡಿರ್ತೀವಿ, ಅದರಿಂದ ಎಷ್ಟೋ ಪ್ರಾಫಿಟ್ ಬಂದಿರುತ್ತೆ ಅದನ್ನು ನಾವು ಡಿವಿಡೆಂಡ್ ಆಗಿ ಮಾರ್ಪಾಡು ಮಾಡಿ ಶೇರ್ ಹೋಲ್ಡರ್ಸಿಗೆ ಪ್ರಾಪರ್ ಅಪ್ರಾಪ್ರಿಯೇಷನ್ ಮೂಲಕ ನಾವು ಡಿವಿಡೆಂಡನ್ನು ಹಂಚುವಂಥದ್ದು. ಆಮೇಲೆ ಸ್ವಲ್ಪ ಪ್ರಮಾಣದಲ್ಲಿ ರಿಸರ್ವ್ಸ್ ಮತ್ತು ರಿಟೈನ್ಡ್ ಅರ್ನಿಂಗ್ಸನ್ನು ಮಾಡುವಂಥದ್ದು, ಇದಕ್ಕೆ ನಾವು ಅಪ್ರಾಪ್ರಿಯೇಷನ್ ಅಂತ ಹೇಳ್ತೀವಿ. ಲಾಸ್ಟ್ ಒನ್ ಈಸ್ ಅಸೆಸ್ಮೆಂಟ್. ಅಸೆಸ್ಮೆಂಟ್ ಅಂತ ಹೇಳಿದ್ರೆ ಇದಲ್ಲದೆ ನಮ್ಮ ಮೈಂಡನ್ನು ಬೇರೆ ಕಡೆ ಡೈವರ್ಸಿಫೈ ಮಾಡೋದು, ಅಂದರೆ ನಮ್ಮ ಫೈನಾನ್ಸು ಈ ಹೋಲ್ ಇಯರ್ ಅಲ್ಲಿ ಯಾವ ರೀತಿ ನಡೆದಿದೆ, ಏನಾಗಿದೆ, ಪ್ರಾಫಿಟ್ ಆಗಿದೆಯಾ, ಲಾಸ್ ಆಗಿದೆಯಾ ಅಂತ ಹೇಳಿ ಅಸೆಸ್ ಮಾಡಿ, ಇಫ್ ಇಟ್ ಈಸ್ ಇನ್ ದ ಕೇಸ್ ಆಫ್ ಪ್ರಾಫಿಟ್ ಇತ್ತು ಅಂದರೆ ನಮ್ಮ ಮೈಂಡನ್ನು ಬೇರೆ ಕಡೆ ಡೈವರ್ಸಿಫೈಡ್ ಫೀಲ್ಡಲ್ಲಿ ಇನ್ವೆಸ್ಟ್ ಮಾಡುವಂಥದ್ದು. ಸೊ ದಿಸ್ ಈಸ್ ಅಬೌಟ್ ದಿ ಬೇಸಿಕ್ ಫೈನಾನ್ಷಿಯಲ್ ಮ್ಯಾನೇಜ್ಮೆಂಟ್. ಸೊ ಟೋಟಲಿ ಐ ವುಡ್ ಲೈಕ್ ಟು ಕನ್ಕ್ಲೂಡ್ ದಟ್ financial management is the base for any business, because with the help of the financial management it is easy to maintain human resource management, it is easy to maintain marketing management, it is easy to maintain production management and also operation and research management. Thank you.